ನೀವು ಹೇಳ್ತಾ ಇದ್ರಿ ಕಷ್ಟಪಟ್ವಿ, ಒಂದು ಸಂಸ್ಥೆ ಕಟ್ಟಿದ್ವಿ, ಒಂದಿಷ್ಟು ಕನಸುಗಳನ್ನು ಕಂಡ್ವಿ ಅಂತ. ಸಹಜವಾಗಿ ಒಂದಿಷ್ಟು ಆಲೋಚನೆಗಳು, ಕನಸುಗಳು ಶುರುವಾದಾಗ ಏಳು ಬೀಳುಗಳು ಕಂಡು ಬರುತ್ತೆ. ನಿಮಗೆ ಗೊತ್ತು, ನಿಮ್ಮ ಸಂಸ್ಥೆಯಲ್ಲಿ ಏನು ಮಾಡಬೇಕಂತ ಉದ್ದೇಶ ಶುರುವಾಗಿತ್ತು, ಅದು ಯಾವ ಹಂತದಲ್ಲಿತ್ತು? ಈಗ ಸಹಜವಾಗಿ ಒಂದಿಷ್ಟು ಜನ ಆರೋಪಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ನಿಮ್ಮ ಈ ಡ್ರೋನ್ ವಿಚಾರವಾಗಿ ಅನ್ನುವಂಥದ್ದು. ಇಗ್ನೋರ್ ಮಾಡಿ ಇಟ್ಟಿದ್ದೀನಿ. ಮಾಡ್ದಾಗಲೇ ಮಾಡಬೇಕಾಗಿತ್ತು, ಏನು ಈಗ ಮಾಡಿಲ್ಲ. ಕಂಪ್ನಿ ರಿಜಿಸ್ಟರ್ ಆಗಿ ಈಗ ಹೆಚ್ಚು ಕಮ್ಮಿ ಮತ್ತೆ ಈ ಸೆಪ್ಟೆಂಬರ್ ಬಂದ್ರೆ 2 ವರ್ಷ ಆಗ್ತೈತೆ. ಫಿನಾಲೆ ವೀಕ್ ವೋಟಿಂಗ್ ವಾರದಲ್ಲೇ ಮಾಡ್ಬೇಕಾ ಸಂಸ್ಥೆ ಬಗ್ಗೆ? ಹಾಸ್ಯಾಸ್ಪದ ಅನ್ಸುತ್ತೆ ಅದು. ಬಿಗ್ ಬಾಸ್ ಮನೇಲಿ ಅಷ್ಟೆಲ್ಲ ಆಗಿ ಯಾವಾಗ ಪಾಸಿಟಿವ್ ವೋಟ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಪ್ರತಿ ಹೈಯೆಸ್ಟ್ ವೋಟ್ಸ್ ಬಂದ್ಬಿಡ್ತು ಒಂದು ವಾರ ಅಂತೂ. ಕೆಲವ್ರಿಗಂತೂ ತಡ್ಕೊಳಕ್ಕೆ ಆಗಿಲ್ವೇನೋ ಇಲ್ಲಿ. ಒಳ್ಳೇದಾಗ್ಲಿ ಸರ್ ಅವ್ರಿಗೆ. ಮಾತಾಡಿ ಮಾತಾಡಿ ಸುಸ್ತಾಗ್ಲಿ. ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ, ಯಾಕೆಂದ್ರೆ ರಿಯಾಕ್ಟ್ ಮಾಡಿದಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀವಿ ಅನ್ಸುತ್ತೆ. ಏನು ಮಾಡಿದೋ ಅದಕ್ಕೆ ಮೇಲಿರೋನು ನೋಡ್ಕೋತಾನೆ. ನಾವೇನು ಮಾಡೋದು ಬೇಡ ಯಾರಿಗೂ. ಒಳ್ಳೇದಾಗ್ಲಿ, ಮುಂದುವರ್ಸ್ಕೊಳ್ಳಿ. ಕೆಲವ್ರು ಏನಾದ್ರು ಮಾಡ್ತಾ ಇದ್ರಿ ಇನ್ನೂ ಉಳಿಸ್ಕೊಂಡು. ಆದರೆ ಇಷ್ಟು ಇಡೀ ಜನಸಾಗರದ ಪ್ರೀತಿ ಮುಂದೆ ಅದು ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ ಸರ್. ಯಾರಾದ್ರೂ ನಿಮ್ಮಂಥವ್ರು ಬಂದು ಹೇಳ್ದಾಗ್ಲೇ ನನ್ನ ಕಣ್ಣಿಗೆ ಕಾಣಿಸೋದು. ಸಹಜವಾಗಿ ಒಂದು ಸಂಭ್ರಮದಲ್ಲಿರ್ಬೇಕಾಗಿತ್ತು. ಗೆಲುವಿನ ಸಂಭ್ರಮದ ಜೊತೆಗೆ ಒಂದಿಷ್ಟು ಸಂಕಷ್ಟ ಕೂಡ ಇದೆ. ಅದು ನಿಮ್ಮಿಂದ ಒಂದು ಉತ್ತರ ವಹಿಸ್ತಾ, ಅಂದ್ರೆ ನಿಮ್ಮ ಮೇಲೆ ಬಂದ ಮೇಲೂ ಕೂಡ ಒಂದಿಷ್ಟು ದೂರ ದಾಖಲಾಗಂತ ಬೆಳವಣಿಗೆಗಳು, ಸೊ ಅದನ್ನ ಏನೋ ಮೋಸ ಮಾಡಿದ್ರು ಪ್ರತಾಪ್ ಅವರನ್ನು ಅಂತ ಹೇಳಿಕೆಗಳು, ಆ ವಿಚಾರಗಳು, ಈ ಸಂದರ್ಭಗಳನ್ನ ಆಸ್ ಯೂಶುವಲ್ ನೀವು ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಂತ ಒಂದು ಹೇಳಿಕೆ, ಕ್ವಾರಂಟೈನ್ ಟೈಮ್ ಸಂದರ್ಭದಲ್ಲಿ ಫೇಸ್ ಮಾಡಿದ ಹೇಳಿಕೆ, ಅದಕ್ಕೆಲ್ಲವೂ ಕೂಡ ಆಗ್ತಾ ಇರುವಂತ ಬೆಳವಣಿಗೆಗಳು, ಪ್ರಯಾಗ್ ಅವ್ರ ನಿಮ್ಮ ಮೇಲೆ ಮಾಡ್ತಾ ಇರುವಂತ ಆರೋಪ, ಇದೆಲ್ಲವೂ ನಾನು ಯಾರ್ದು ಹೆಸರು ತಗೊಳಕ್ ಇಷ್ಟಪಡಲ್ಲ. ನನ್ನ ಮನೆಯೊಳಗೂ ಕೂಡ ಯಾರ್ದು ಹೆಸರು ತಗೊಂಡು ಏನು ಹೇಳಿಲ್ಲ. ಅದು ಅವ್ರವ್ರ ಅಭಿಪ್ರಾಯಗಳು. ನೀವು ಯಾರ ಬಗ್ಗೆ ಹೇಳ್ತಿದ್ರೋ ಇನ್ನೊಬ್ಬರ ಬಗ್ಗೆ ಅವ್ರವ್ರ ಅಭಿಪ್ರಾಯಗಳು ವ್ಯಕ್ತಪಡಿಸ್ಕೊಂಡು ಹೋಗ್ಲಿ. ಇನ್ನು ಪಡಿಸ್ತಾನೆ ಇರಲಿ, ಜನರು ಉತ್ತರ ಕೊಡ್ತಾರೆ. ಅಂತ ಬಂದರೆ ನಾನು ಮಾತಾಡ್ತೀನಿ. ಹಾಸ್ಯಾಸ್ಪದ ಅನ್ಸುತ್ತೆ, ಇಗ್ನೋರ್ ಮಾಡಿದ್ದೀನಿ. ಯಾಕೆಂದ್ರೆ ಯಾವುದೇ ಒಂದು ಆರೋಪ ಅಂತ ಬಂದಾಗ ಎದುರುಗಡೆಗೆ ನೀವು ದಾಖಲೆ ಇಡಬೇಕಾಗತ್ತೆ, ತಂದು ನಿಲ್ಲಿಸ್ಬೇಕಾಗತ್ತೆ ಯಾರನ್ನಾದ್ರೂ ಒಬ್ರನ್ನ. ಸುಮ್ಮನೆ ಮಾತಾಡ್ಕೊಂಡು ಹೋಗೋದು ನನಗೇನೋ ಸರಿ ಅನ್ಸಲ್ಲ. ಮಾತಾಡ್ಲಿ ಬಿಡಿ. ನಾನೀಗ ಗೆದ್ದಿದ್ದೀನಿ ಜನಗಳ ಪ್ರೀತಿನ, ಆ ಒಂದು ಖುಷಿಲಿದ್ದೀನಿ. ಆ ಪ್ರೀತಿಗೆ ಏನಾದ್ರು ಮಾಡಬೇಕು ಅನ್ನೋ ಹಂಬಲ ಇದೆ. ಅದೆಲ್ಲ ಮುಗಿಸಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಈಗ.